ದಾವಣಗೆರೆಯಲ್ಲಿ ಕಲಿಸಿರೋದು ಅಪ್ಪಟ ರೆಸಿಪಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಕರಿಬೇವು. ಈ ಮೆಥಡಲ್ಲಿ ಏನು ಮಾಡ್ತಾರೆ ವೀಕ್ಷಕರೇ, ನೀವು ಇದು ರುಚಿ ನೋಡಬೇಕು, ಭಾಳ ಚೆನ್ನಾಗಿರ್ತದೆ. ಸೊ ಇದು ನರ್ಗಿಸ್ ಮಸಾಲ ಇಷ್ಟೇ? ಹಾಂ ಸರ್, ಇಷ್ಟೇ ಇವಾಗ. ಹಾಂ, ಸ್ವಲ್ಪ ಬೇರೆ ತರ ಇದೆ, ಅದಕ್ಕೇನಂತಾರೆ? ಮಸಾಲ ಮಂಡಕ್ಕಿ. ಮಸಾಲ ಮಂಡಕ್ಕಿ ಅಂತಾರೆ, ಗಿರ್ಮಿಟ್ಟು ಅಂತಾರೆ. ಹೌದಾ? ಹೌದು ಸರ್. ಇದು ನರ್ಗಿಸ್. ಹೌದು ಸರ್. ಪ್ರತಿಯೊಂದು ಹೋಟ್ಲಿಗೂ ಒಂದು ಬೇರೆ ಹದ ಇರ್ತದೆ. ಸೊ ಈ ಹದ ನನಗೆ ಇಷ್ಟ ಆಗಿತ್ತು, ಅದು ನಿಮ್ಗೆ ತೋರಿಸ್ಬೇಕನ್ನಿಸ್ತು. ಸೊ ಅಪ್ಪಟ ಅಂತ ಹೇಳಿದ್ರು. ನಮಸ್ಕಾರ ವೀಕ್ಷಕ ಪ್ರಭುಗಳಿಗೆ. ದಾವಣಗೆರೆ ಮಿರ್ಚಿ ಮಂಡಕ್ಕಿ. ಈ ದಾವಣಗೆರೆ ಮಿರ್ಚಿ ಮಂಡಕ್ಕಿಗೆ ನಮಗೆ ಎಲ್ಲಿಲ್ಲದ ಒಲವು. ಇದು ಕೋಡಿಗೆಹಳ್ಳಿಯಲ್ಲಿ ಒಂದು ಅಂಡರ್ ಪಾಸ್ ಇದೆ. ಗಣಪತಿ ಗುಡಿ ಆಗಿದ ತಕ್ಷಣ ಅಂಡರ್ ಪಾಸು. ನೀವು ಹೋಗ್ತಿರ್ಬೇಕಾದ್ರೆ ನಿಮಗೆ ಕಣ್ಣಿಗೆ ಕಾಣಂಗಿಲ್ಲ ಅಂಥ ಒಂದು ಮಿರ್ಚಿ ಮಂಡಕ್ಕಿ ಹೋಟ್ಲ್ ಇದು. ಸಣ್ಣ ಪುಟ್ಟದಾಗಿದೆ, ಮಿಸ್ ಮಾಡ್ಕೋಬೇಡಿ, ಯಾಕಂದ್ರೆ ಅಷ್ಟು ಅದ್ಭುತ ರುಚಿ ಇರ್ತದೆ. ನಾವು ಹೋಗ್ಬೇಕಾರೆಲ್ಲ ಭಾಳ ಸಲ ಮಿಸ್ ಆಗಿತ್ತು. ನೀವೇನಾದ್ರು ತಿಂಡ್ಲು ಕಡೆಯಿಂದ ಬಂದರೆ ನಿಮ್ಗೆ ಎಡಕ್ಕೆ ಸಿಗುತ್ತೆ, ಅಂಡರ್ ಪಾಸ್ಗಿಂತ ಮುಂಚೆ. ಸ್ಲೋ ಮಾಡಿಕೊಡ್ರಿ ವೆಹಿಕಲ್, ಅವಾಗ ನಿಮಗೆ ಕಣ್ಣಿಗೆ ಬೀಳುತ್ತಿದ್ದು. ಸೊ ಇವತ್ತು ಚಂದ್ರು ಅಂತ ದಾವಣಗೆರೆ ಹತ್ರ ಜಗಳೂರು, ಅಲ್ಲಿಂದ ಬಂದು ಇಲ್ಲಿ ಸಣ್ಣ ಹೋಟೆಲ್ ಮಾಡ್ಕೊಂಡಾರೆ. ಅದ್ಭುತ ರುಚಿ ರೀ. ಜನ ಸಾಯಂಕಾಲ ಎಲ್ಲ ಚಕ್ಲಿ, ಮಂಡಕ್ಕಿ, ಮಸಾಲ ಮಂಡಕ್ಕಿ, ಗಿರ್ಮಿಟ್ಟು, ನರ್ಗಿಸ್ ಮಂಡಕ್ಕಿ. ಸೊ ಇವ್ರದ್ದು ಶೈಲಿ ಬೇರೆ ಇದೆ ಅಂತೆ. ಹೇಗೆ ಬೇರೆ ಇದೆ ಅವರೊಟ್ಟಿಗೆ ಮಾತಾಡಿ ದಾವಣಗೆರೆ ನರ್ಗಿಸ್ ಮಂಡಕ್ಕಿ ಯಾವ ಥರ ಇರುತ್ತೆ ಅಪ್ಪಟ ಶೈಲಿ ನೋಡ್ಬಿಡೋಣ ಬನ್ನಿ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಹೇಗಿದ್ದೀರಪ್ಪ? ಚೆನ್ನಾಗಿದೆ ಸರ್, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಎಷ್ಟು ವರ್ಷ ಆಯ್ತು ದಾವಣಗೆರೆಯಿಂದ ಬಂದು? ದಾವಣಗೆರೆಯಿಂದ ಬಂದು ಒಂದು 10 ವರ್ಷದ ಮೇಲೆ ಆಯ್ತು. 10 ವರ್ಷದ ಮೇಲೆ ಆಯ್ತಾ? ಹೌದು ಸರ್. ವೀಕ್ಷಕರೇ, ಚಂದ್ರು ಅಂತ ನೋಡಿರಿ, ನಾನು ಹೇಳಿದೆ ನಿಮಗೆ ದಾವಣಗೆರೆ ಹತ್ರ ಒಂದು ಹಳ್ಳಿ ಅಂತ ಹೇಳಿದ್ರಿ ನನಗೆ, ಜಗಳೂರು ಹತ್ರ. ಸೊ ಅಲ್ಲಿಂದ ಬಂದು ನೋಡಿ ದಾವಣಗೆರೆ ಮಿರ್ಚಿ ಮಂಡಕ್ಕಿ. ನಾನು ಇಲ್ಲಿ ಹೋದಾಗೆಲ್ಲ ಮಿಸ್ ಆಗ್ಬಿಡ್ತಿತ್ತು. ಇಲ್ಲಿ ನೀವು ಕೂಲಂಕುಷಾಗಿ ನೋಡ್ಬೇಕು, ಈ ಅದ್ಭುತ ರುಚಿ ಪಡಿಬೇಕು ಅಂದರೆ. ನೀವು ಇದ್ದಿಲ್ಲ ಅವತ್ತು, ಇವರಿದ್ರು. ನಾನು ಇತ್ತು ನೋಡೋದೆ ನರ್ಗಿಸ್ ಮಂಡಕ್ಕಿ, ಅದೇ ಬೇರೆ ರುಚಿ ಇದೆ. ನಾನು ಹಲವಾರು ಕಡೆ ತಿಂದಿದ್ದೀನಿ, ದಾವಣಗೆರೆಗೂ ತಿಂದಿದ್ದೀನಿ. ಬಟ್ ಕೆಲವೊಂದು ಕಡೆ ಮಾತ್ರ ಇಷ್ಟು ಒಳ್ಳೆ ರುಚಿ ಸಿಗೋದು. ನಮ್ಮ ವೀಕ್ಷಕರಿಗೆ ಇಂಥದೇ ರುಚಿ ತೋರಿಸೋದು ನಾವು. ಎಲ್ಲನೇ ಇರಲಿ, ಇವತ್ತು ಕೋಡಿಗೆಹಳ್ಳಿ ಅಂಡರ್ ಪಾಸ್ ಆದಮೇಲೆ ರೈಟ್ ಸೈಡ್. ಸೊ ನೀವು ಹೇಳೋದು ನಿಮ್ಮ ಬಗ್ಗೆ, ಹೇಗೆ ನಡೀತಾ ಇದೆ ಇದು? ಪರವಾಗಿಲ್ಲ ಸರ್, ನಡೀತಾ ಇದೆ. ಈಗ ಒಂದು 20 ದಿನ ಆಯ್ತು ಸ್ಟಾರ್ಟ್ ಮಾಡಿ. ಪರವಾಗಿಲ್ಲ, ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಬರ್ತಾ ಇದಾರೆ ಕಸ್ಟಮರ್. ಹೌದಾ? ಭಾಳ ಟೇಸ್ಟ್ ಇದೆ ಆ್ಯಕ್ಚುಲಿ. ಸೊ ನಮಗೆ ಇವತ್ತು ನಿಮ್ಮ ಒಂದು ಶೈಲಿಯ ಒಂದು ಇದು ನರ್ಗಿಸ್ ಮಂಡಕ್ಕಿ ತೋರಿಸ್ಬಿಡಿ. ಓಕೆ ಸರ್, ಹೋಗೋಣ. ಓಕೆ ಸರ್. ಈಗೆಲ್ಲ ಇಟ್ಕೊಂಡ್ರಿ, ಇದಕ್ಕೆ ಇಟ್ಕೊಂಡಿದ್ವಿ? ಇದೆಲ್ಲ ನರ್ಗಿಸ್ ಗೊಜ್ಜು ಮಾಡ್ಕೊಳಕ್ ಸರ್. ಫಸ್ಟ್ ನರ್ಗಿಸ್ ಮಸಾಲ ಮಾಡ್ಕೋಬೇಕು. ಮಸಾಲ ಮಾಡ್ಕೋಬೇಕು. ಇದು ಉರ್ಗಡ್ಲೆ ಪೌಡ್ರು, ಕರಿಬೇವು, ಇದು ಸಕ್ಕರೆ ಪುಡಿ, ಬೆಳ್ಳುಳ್ಳಿ, ಉಪ್ಪು, ಅರಿಶಿನ ಪುಡಿ, ಖಾರದ ಮೆಣಸಿನ್ಕಾಯಿ. ಇದು ಮೆಣಸಿನ್ಕಾಯಿ ಯಾವ್ದು ಸರ್? ಇದು ದಾವಣಗೆರೆಯಿಂದಾನೇ ಬರುತ್ತೆ ಸರ್. ಇದು ಖಾರದ ಮೆಣಸಿನ್ಕಾಯಿ ಅಲ್ಲಿಂದಾನೆ ತರಿಸ್ತೀವಿ. ಇದು ಕಡಲೆ ಹಿಟ್ಟು ಅದೆಲ್ಲ ಅಲ್ಲಿಂದಾನೆ ಬರುತ್ತೆ ಸರ್. ಇಲ್ಲಾಂದ್ರೆ ಅದು ದಾವಣಗೆರೆ ಅನ್ಸಂಗೆ ಇಲ್ಲ. ಹೌದು, ಒಂದು ಫ್ಲೇವರ್ ಬರಲ್ಲ. ಹೌದು ಸರ್, ಬರಲ್ಲ. ಮೊದಲನೇದಾಗಿ ನರ್ಗಿಸ್ ಮಂಡಕ್ಕಿಗೆ ಮಾಡ್ಕೊಳ್ಳೋ ಮಸಾಲ ಮಾಡ್ಕೊಂಡು ಶುರು ಮಾಡೋಣ. ಮಾಡ್ತಾ ಅಳ್ತಿ ಹೇಳ್ರಿ ನಮಗೆ. ಇವರು ಗಣೇಶ್ ಅಂತ ಸರ್, ಇವರು ಶಿವಮೊಗ್ಗದವರು, ಸ್ನೇಹಿತರೆ ಇವರು. ನಮ್ ಜೊತೆಗೆ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ. ಬಹಳ ಚಂದ ಮಾಡ್ಕೊಡ್ತಾರೆ, ಎಲ್ಲ ರೆಡಿ ಮಾಡಿ. ಹೌದು ಸರ್, ಇದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ ಫಸ್ಟ್ ಅವರೇ, ಆಮೇಲೆ ಇವ್ರು ಇಂಟ್ರೊಡ್ಯೂಸ್ ಆಗ್ತಾರೆ. ಹೌದು ಸರ್. ಮೊದಲು ಸರ್ ಬಾಂಡ್ಲಿ ಇಟ್ಕೋಬೇಕು, ಒಲೆ ಮೇಲೆ ಇಟ್ಕೊಂಡ್ರಿ. ಖಾಲಿ ಬಾಂಡ್ಲಿ ಇಟ್ಕೊಂಡ್ವಿ. ಆಯಿಲ್ ಹಾಕೋಬೇಕು. ಆಯಿಲ್ ಒಳ್ಳೇದೇ ಉಪಯೋಗಿಸ್ತಾ ಇದೀವಿ ಸರ್ ನಾವು. ಆಯಿಲ್ ಒಳ್ಳೇದೇ ಹಾಕಿದ್ರೆ ಕಸ್ಟಮರು ಇಷ್ಟಪಡ್ತಾರೆ, ರುಚಿನೂ ಚೆನ್ನಾಗಿರುತ್ತೆ ಸರ್. ಹೌದೌದು, ಆಮೇಲೆ ಆರೋಗ್ಯನೂ ಚೆನ್ನಾಗಿರ್ಬೇಕಲ್ಲ. ಹೌದು ಸರ್. ಎಷ್ಟು ಎಣ್ಣೆ ಹಾಕೋತೀರಿ? ಎಣ್ಣೆ ಈಗ ಇದೊಂದು 3 ಲೀಟರ್ ಹಾಕಂತೀನಿ ಸರ್. ಬರೀ ಎಣ್ಣೆಲೇ ಆಗುತ್ತೆ ಇದು ಗೊಜ್ಜು, ಹಂಗಾಗಿ ಇಷ್ಟು ಎಣ್ಣೆ ಬೇಕೇ ಬೇಕು ಸರ್. ಇಷ್ಟು ಎಣ್ಣೆ ಅಂದ್ರೆ ಜಾಸ್ತಿ ಪ್ರಮಾಣದ್ದು ಗೊಜ್ಜಿದು? ಹೌದು ಸರ್, ಮಸಾಲ. ಹೌದು ಸರ್. ಒಂದ್ಸಲ ಮಂಡಕ್ಕಿ ಕಲ್ಸ್ಕೊಂಡ್ಬಿಡ್ತೀವಿ ಸರ್ ಇಷ್ಟು. ಓಕೆ, ಎಣ್ಣೆ ಬಿಸಿ ಆಗಿದೆ ಸರ್. ಈಗ ಮೊದಲನೇದಾಗಿ ಕರಿಬೇವನ್ನ ಕೊರ್ಕೋಬೇಕು ಸರ್. ಈಗ 5 ಹಿಡಿ ಅಂದ್ರು. ದಾವಣಗೆರೆಯಲ್ಲಿ ಕಲಿಸಿರೋದು ಅಪ್ಪಟ ರೆಸಿಪಿ ಅಂತ ಹೇಳ್ತಿದ್ದಾರೆ. ಫಸ್ಟ್ ಕರಿಬೇವು, ಇದು ಮಾತ್ರ ಅದ್ಭುತ ರುಚಿ.
ನೀವು ಎಲ್ಲಿ ಕಲ್ತಿರ್ತೀರೋ ಅದ್ರ ಮೇಲೆ ಡಿಪೆಂಡ್ ಅಲ್ಲ ಸರ್? ಹೌದು ಸರ್. ನಿಮ್ಮದೇ ಒಂದು ಶೈಲಿ. ಹೌದು ಸರ್. ಈಗ ಕರಿಬೇವು ಆಯ್ತು ಸರ್. ಈಗ ಮೆಣಸಿನ್ಕಾಯಿ ಒಂದು ಅರ್ಧ kg ಮೆಣಸಿನ್ಕಾಯಿ ರೆಡಿ ಮಾಡ್ಕೊಂಡಿದ್ವಿ. ಹೌದು. ನೈಸಾಗಿ ಹಚ್ಚಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಸರ್. ಮೆಣಸಿನ್ಕಾಯಿ ಮುಕ್ಕಾಲು % ಬೆಂದ್ಬಿಡ್ಬೇಕು ಸರ್. ಈಗ ಮೆಣಸಿನ್ಕಾಯಿ ಬೇಯ್ತಿದ್ದಂಗೆ ಬೆಳ್ಳುಳ್ಳಿ ಸರ್. ಬೆಳ್ಳುಳ್ಳಿ ಜಜ್ಜಿರೋಂಥ ಬೆಳ್ಳುಳ್ಳಿನ ಹಾಕ್ಕಂತಿದ್ದೀನಿ ಸರ್. ಎಷ್ಟಂದ್ರಿ? ಇದೊಂದು ಅರ್ಧ kg ಅಷ್ಟು. ಒಂದ್ಸಲ ಮಿಕ್ಸಿನಾಗ ಇದು ಮಾಡಿರಿ ಜರಕ. ಹೌದು ಸರ್. ಹೌದು ಸರ್. ಈಗ ಇದು ಫ್ರೈ ಆಯ್ತು. ಈಗ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಫ್ರೈ ಆಯ್ತು. ಈಗ ಅರ್ಶಿನ ಪುಡಿ ಹಾಕಂತ ಇದೀನಿ ಸರ್. ಈಗ ಓಕೆ. ಇದು ಒಂದು 100-150 ಗ್ರಾಮ್ ಅರ್ಶಿನ ಪುಡಿ ಹಾಕ್ತೀನಿ ಸರ್. ಈ ಮೆಥಡಲ್ಲಿ ಏನು ಮಾಡ್ತಾರೆ ವೀಕ್ಷಕರೇ, ನೀವು ಇದು ರುಚಿ ನೋಡ್ಬೇಕು, ಬಹಳ ಚೆನ್ನಾಗಿರ್ತದೆ. ಹಂಗಾಗಿ ನಾವು ಇದನ್ನ ತೋರಿಸೋಣ ನಿಮಗೆ ಅಂತ ಸರ್. ಇವೆಲ್ಲ ಈಗ ಸ್ಟವ್ ಆಫ್ ಮಾಡಿದ್ರಿ? ಸರ್ ಆಫ್ ಮಾಡಿದೆ. ಈಗ ಫ್ರೈ ಆಗಿರೋ ಕರಿಬೇವು ಹಾಕ್ತಾ ಇದ್ದೀನಿ. ಅದಕ್ಕೆ ರಿಪೀಟ್ ಫ್ರೈ ಇವಾಗ? ಹೌದು ಸರ್. ಇಲ್ಲ ಫ್ರೈ ಏನಿಲ್ಲ ಸರ್, ಇಷ್ಟೇ. ಈಗ ಇಷ್ಟೇನಾ? ಆಯ್ತು. ಈಗ ಗೊತ್ತು ಇಷ್ಟೇ ಆಯ್ತು. ಸೊ ಇದು ನರ್ಗಿಸ್ ಮಸಾಲ ಇಷ್ಟೇ? ಸರ್ ಇಷ್ಟೇ. ಇವಾಗ ನೆಕ್ಸ್ಟ್ ಈಗ ಇದನ್ನ ಮಂಡಕ್ಕಿ ತಗೊಂಡು ಈಗ ಮಿಕ್ಸ್ ಮಾಡ್ಕೊಂತೀವಿ. ಮಿಕ್ಸ್ ಮಾಡ್ರಿ ಸರ್. MSS ಏನ್ ಸರ್? ಸರ್ ದಾವಣಗೆರೆ ಮಂಡಕ್ಕಿ. ಹೌದು ಸರ್. ದಾವಣಗೆರೆಯಿಂದಾನೆ ಕಳಿಸ್ತಾರೆ ಸರ್. ನಮ್ಮ ಸ್ನೇಹಿತರು ಇದ್ದಾರೆ, ಅವ್ರಿಗೆ ಹೇಳಿದ್ರೆ ಬಸ್ಸಿಗೆ ಹಾಕ್ತಾರೆ ಸರ್. ನಾವು ಹೋಗಿ ಹಂಗಿರ್ತದೆ. ಇವಾಗ ಇದರಲ್ಲಿ ಮಸಾಲ ಮಿಕ್ಸ್ ಮಾಡೋದಲ್ಲ ಸರ್? ಹೌದು ಸರ್. ಓಕೆ, ಮಾಡ್ಬೇಡ. ಇವಾಗ ನೀವು ಮಾಡ್ಕೊಂಡಿರೋ ಮಸಾಲ ಎಷ್ಟು ಸೇರು ಅಂತೀರಾ, ಏನಂತೀರಿ ನೀವು? ಒಂದು 50 ಪ್ಲೇಟ್ಗೆ ಆಗುತ್ತೆ ಸರ್. 50 ಪ್ಲೇಟ್ಗೆ? 50 ಪ್ಲೇಟ್ಗೆ ಆಗುತ್ತೆ ಸರ್. ಸರ್ ಈಗ ಮಂಡಕ್ಕಿ ಹಾಕಿದ್ವಿ. ಈಗ ಮಾಡಿ ನರ್ಗಿಸ್ ಮಾಡಿರೋ ಗೊಜ್ಜಿನ ಹಾಕೋಬೇಕು ಸರ್. ಈಗ ಇದೊಂದು 30 ಪ್ಲೇಟ್ ಇದೆ. 30 ಪ್ಲೇಟ್ ಹಾಕೊಂಡ್ರಿ? 30 ಪ್ಲೇಟ್ ಆಗುತ್ತೆ. ಇನ್ನೂ ಅಲ್ಲಿದೆ ಗೊಜ್ಜು, ಅದು 30 ಪ್ಲೇಟ್ಸ್ಗೆ ಆಗ್ತದೆ. ಹೌದು. ಈಗ ಗೊಜ್ಜು ಹಾಕಿದ್ವಿ. ಮತ್ತೆ ಈಗ ಉಪ್ಪು ಹಾಕಂತ ಇದ್ದೀನಿ ಸರ್. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕಂತೀನಿ. ಅದಾದ್ಮೇಲೆ ಸಕ್ಕರೆ ಪೌಡ್ರ್ ಹಾಕ್ತೀನಿ ಸರ್. ಈಗ ಇದನ್ನು ಜಾಸ್ತಿ ಹಾಕೋಣಲ್ಲ, ಸ್ವಲ್ಪ ಲೈಟಾಗಿ ಹಾಕ್ಕಂತೀನಿ. ಒಂದು 2 ಇಡಿ ಅಷ್ಟು ಹಾಕ್ತೀನಿ ಸರ್. ಅಲ್ಲಿ ಏನು ಮಾಡಿಟ್ಟಿದಾರಲ್ಲ ಅದೇ ರೀತಿ ರೆಡಿ ಆಗ್ತಾ ಇದೆ. ಈಗ ಹುರ್ಗಡ್ಲೆ ಪೌಡರ್ ಸ್ವಲ್ಪ ಹಾಕ್ತೀನಿ, ಒಂದು ಹಿಡಿ ಅಷ್ಟು. ಇದು ಮೇನು ಹುರ್ಗಡ್ಲೆ ಪೌಡರ್ ಸರ್. ಹೌದೌದು, ಹುರ್ಗಡ್ಲೆ ಪೌಡರ್ ಫ್ಲೇವರೇ ಮಸ್ತ್. ಹೌದು ಸರ್. ಹೌದು ರುಚಿಗೆ. ಹೌದು ಸರ್. ಇದು ಎಣ್ಣೆಲೆ ಮಾಡಿರ್ತೀವಲ್ಲ ಸರ್, ಹಂಗಾಗಿ ಇದನ್ನ ಹಾಕ್ಲೇಬೇಕು. ಇದು ಹಾಕಿದ್ರೆ ಕರೆಕ್ಟಾಗಿ ಉಪ್ಪು ಖಾರ ಎಲ್ಲ ಅಂಟ್ಕೊಳ್ಳುತ್ತೆ ಸರ್ ಇದು ಮಂಡಕ್ಕಿಗೆ. ನಾವು ಪ್ಲೇಟ್ನಾಗ ಕೊಡ್ಬೇಕಾದ್ರೆ ಯಾಕಲ್ಲ, ಇವಾಗಲೇ ಹಾಕ್ಬಿಡ್ತೀರಲ್ಲ? ಹೌದು ಸರ್. ಇವಾಗ ಇದು ಎಷ್ಟು ಬೇಕಷ್ಟು ಡೈಲಿ ರೆಡಿ ಮಾಡಿ ಇಟ್ಕೊಂತೀವಿ ಸರ್ ನಾವು. ಖಾಲಿ ಆದಂಗೆ ಮಾಡ್ಕೊಂತೀವಿ. ಸರ್ ಈಗ ನರ್ಗಿಸ್ ಮಂಡಕ್ಕಿ ರೆಡಿ ಆಯ್ತು ಸರ್. ಈಗ ನೋಡ್ರಿ ಎಷ್ಟು ಸುಲಭವಾಗಿ ತೋರಿಸ್ಬಿಟ್ರಿ. ಆಮೇಲೆ ಅದ್ ನೋಡಿದ್ರೆ ಟೆಕ್ಸ್ಚರ್ ಮಿಂಚು, ಆ ಮಿಂಚಿದೆ. ಹೌದು ಸರ್. ಆ ಕಲರ್ ಇದೆ, ಬಣ್ಣ ಅಪ್ಪಟ ಇದು. ಈಗ ನೀವು ಗೊಜ್ಜು ಮಾಡ್ಕೊಂಡ್ರಿ ಮಸಾಲ. ಹೌದು ಸರ್. ಒಂದೊಂದು ರೀತಿಯಲ್ಲಿ ಮಾಡ್ಕೊಳ್ತಾರೆ ಎಲ್ಲರೂ, ಆಯ್ತಾ? ಇವಾಗ ನಮಗೆ ಕನ್ಫ್ಯೂಷನ್,
ನರ್ಗಿಸ್ ಮಂಡಕ್ಕಿ ಅಂದ್ರೆ ಇದೇನಾ? ಹೌದು ನರ್ಗಿಸ್ ಅಂದ್ರೆ ಇದೇನಾ? ಈಗ ನರ್ಗಿಸ್ ಅಂದ್ರೆ ಇದೆ ಸರ್, ಇದು ಡ್ರೈ ಇರುತ್ತೆ. ನರ್ಗಿಸ್ ಅಂದ್ರೆ ದಾವಣಗೆರೆ ಸ್ಟೈಲ್ ಪಕ್ಕ ಇದೆ ಸರ್. ಡ್ರೈ ಇರಬೇಕು. ಹೌದು ಸರ್, ಡ್ರೈ ಇರ್ಬೇಕು. ಸೊ ಬೇರೆ ತರ ಇದ್ರೆ ಅದಕ್ಕೇನಂತಾರೆ? ಮಸಾಲ ಮಂಡಕ್ಕಿ. ಮಸಾಲ ಮಂಡಕ್ಕಿ ಅಂತಾರೆ, ಗಿರ್ಮಿಟ್ಟು ಅಂತಾರೆ. ಹೌದಾ? ಹೌದು ಸರ್, ಇದು ನರ್ಗಿಸ್. ಹೌದು ಸರ್. ಇವಾಗ ನಮ್ ನರ್ಗಿಸ್ಗೆ ಒಂದ್ ಪ್ಲೇಟ್ ರೆಡಿ ಮಾಡಕತ್ತೀರಿ? ಹೌದು ಸರ್, ಇದು ರೆಡಿ ಆಯ್ತು. ಇದಕ್ಕೆ ಏನೇನ್ ಬೀಳ್ತಾವ್ರಿ? ಈಗ ಇದಕ್ಕೆ ಮಂಡಕ್ಕಿ ಹಾಕಿದೀನಿ ಸರ್. ಈಗ ಇದು ನಾವೇ ಮಾಡಿರೋಂಥದ್ದು ಖಾರ ಸರ್. ಇದು ಖಾರ ಅಂತೀರಿ? ಹೌದು ಸರ್, ಖಾರ. ದಾವಣಗೆರೆ ಸ್ಟೈಲು ಖಾರ ಹಾಕಿವಿ. ಮತ್ತೆ ಕರೆದು ಇಟ್ಕೊಂಡಿರೋ ಶೇಂಗಾ ಬೀಜ ಸರ್ ಹಾಕೊಳ್ತೀರಿ ಲಾಸ್ಟ್ಗೆ. ಶೇಂಗಾ ಬೀಜ ಮತ್ತೆ ಕಟ್ ಮಾಡಿರೋ ಈರುಳ್ಳಿ ಸರ್. ಈರುಳ್ಳಿ ಕೊತ್ತಂಬರಿ ಕ್ಯಾರೆಟು. ಹಾಂ ಸರ್, ಇಷ್ಟು ರೆಡಿ ಆಗ್ಬಿಟ್ರೆ ಇದು ಇದೇ ಮುಗೀತು. ಪ್ಲೇಟ್ ರೆಡಿ ಆಯ್ತು ನಮ್ದು. ಹಾಂ ಸರ್, ರೆಡಿ ಆಯ್ತು ಸರ್. ನೋಡ್ರಿ, ಇದು ಮೇನು. ಇದು ಹಸಿ ಇರಂಗಿಲ್ಲ ಮಂಡಕ್ಕಿ. ಮಂಡಾಳು ಕರಂ ಇರ್ತದೆ. ನರ್ಗಿಸ್ ಮಂಡಕ್ಕಿ ಇಲ್ಲೇ ಇದೆ ನಮ್ಮ ಪ್ಲೇಟ್ ಒಳಗೆ ಬಂದ್ಬಿಡ್ತು ನೋಡ್ರಿ. ಎಷ್ಟು ಸುಲಭವಾಗಿ ತೋರಿಸಿದ್ರಲ್ಲ. ಪ್ರತಿಯೊಂದು ಹೋಟ್ಲಿಗೂ ಒಂದು ಬೇರೆ ಹದ ಇರ್ತದೆ. ಸೊ ಈ ಹದ ನನಗೆ ಇಷ್ಟ ಆಗಿತ್ತು, ಅದು ನಿಮ್ಗೆ ತೋರಿಸ್ಬೇಕನ್ನಿಸ್ತು. ಸೊ ಅಪ್ಪಟ ಅಂತ ಹೇಳಿದರು, ಅದನ್ನ ಟೇಸ್ಟ್ ಮಾಡ್ಬಿಡೋಣ ಈಗ. ಕ್ರಂಚಿ ಅಂತಾರಲ್ಲ, ಕರಂ ಫುಲ್ ಇದೆ. ಬಾಬಾ, ನೀವು ಬೇಕಂದ್ರೆ ಆಪ್ಷನ್ಲು ನೀವು ಉಳ್ಳಾಗಡ್ಡಿ ಹಾಕ್ಸ್ಕೋಬೋದು, ಬಿಡ್ಬೋದು. ಸಾಯಂಕಾಲ 3:30 ಶುರು ಆಗುತ್ತೆ. ರಾತ್ರಿ 9 ಮಟ ನೋಡ್ರಿ ಬಜ್ಜಿಗೆ ಬಂದರು. 3:30ಗೆ ಇಂಗ್ಲೆಂಡ್ ಒಳಗಾಗೋ ಟೆಸ್ಟ್ ಮ್ಯಾಚು 3 ಗಂಟೆಗೆ ಶುರು ಆಗುತ್ತೆ. ಇವ್ರದ್ದು 3:30ಗೆ ಶುರು ಆಗುತ್ತೆ. ಮ್ಯಾಚಿಂಗು. ಸಾಯಂಕಾಲ ತೊಗೊಂಡೋಗಿ ಟಿ ವಿ ಮುಂದೆ ಇದ್ಕೊಂಡು ಮುತ್ಕೊಂಡ್ರೆ ಹಬ್ಬ. ಹೌದೌದು. ಇದಕ್ಕಿಂತ ಬೇಕಾ ನಿಮಗೆ ಸಾಕ್ಷಿ? ನಮ್ಮ ಸಬ್ಸ್ಕ್ರೈಬರ್ ನಮ್ಮ ಹೋಟೆಲ್ಗಳು ನೋಡಿ ಬರ್ತಾರೆ. ಬಟ್ ಇಲ್ಲಿ ನಿಂತ್ಕೊಂಡಿದ್ದಾರೆ ಆಗಲೇ. ನಾವಿನ್ನೂ ವೀಡಿಯೋ ಮಾಡಿಲ್ಲ, ಅದಕ್ಕೆ ಮುಂಚೆನೇ ಬರ್ತಾರೆ ಇಲ್ಲಿ ಜನ. ಸೊ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ಇಷ್ಟ ಆಗುವ ನರ್ಗಿಸ್ ಮಂಡಕ್ಕಿ ಜೊತೆಗೆ ಬೇರೆ ಎಲ್ಲ ಇದಾವೆ. ಮಿರ್ಚಿ ಬಜ್ಜಿ ಇದ್ದಾವೆ, ನಿಮಗೆ ಮಸಾಲ ಮಂಡಕ್ಕಿ ಸಿಗುತ್ತೆ, ಗಿರ್ಮಿಟ್ ಸಿಗುತ್ತೆ, ಎಲ್ಲ ಸಿಗುತ್ತೆ. ಸೊ ಇವತ್ತು ನರ್ಗಿಸ್ ಮಂಡಕ್ಕಿ ಈ ಊರ ಶೈಲಿ ನೋಡ್ಬೇಕಂತ ಅನಿಸ್ತು, ಮಾಡಿಸ್ಬಿಟ್ವಿ. ಟೇಸ್ಟು ಮಾಡಿದ್ವಿ, ಪಾರ್ಸಲ್ ತೊಗೊಂಡೋಗ್ತೀವಿ. ನೀವು ಈ ಸುತ್ತಮುತ್ತ ಇದ್ದರೆ ಬನ್ನಿ, ಒಂದು ವಿಸಿಟ್ ಹಾಕಿ ಟೇಸ್ಟ್ ಮಾಡಿ ನಮಗೆ ಹೇಳಿ. ಮುಂದಿನ ಸತಿ ಮತ್ತೆ ಸಿಗೋಣ. ಎಲ್ಲ ಒಳ್ಳೊಳ್ಳೆ ಹೋಟ್ಲಿಗೆ ಹೋಗಿ ಅಡಿಗೆ ಮನೆ ಒಳಗೆ ಹೋಗಿ ಎಲ್ಲ ರೆಕಾರ್ಡ್ ಮಾಡ್ತಾರೆ. ಇದು ಚೆನ್ನಾಗಿದೆಯಾ? ಭಾಳ ಚೆನ್ನಾಗಿದೆ ಸರ್. ಆ್ಯಕ್ಚುಲಿ ಇದು ಭಾಳ ಟೇಸ್ಟಿವಲ್ಲ, ಭಾಳ ಚೆನ್ನಾಗಿ ಮಾಡ್ತಾರೆ. ನಾವು ನಮ್ಮ ಮಿಸ್ಸಸ್ ಬಂದಾಗ ಯಾವಾಗಲೂ ಇಲ್ಲಿ ಈವ್ನಿಂಗ್ ಬಂದು ತಗೊಂಡು ತಿಂತಾ ಇರ್ತೀವಿ. ಇದು ವೆರಿ ಗುಡ್ ಟೇಸ್ಟ್ ಆ್ಯಂಡ್ ಬ್ಯೂಟಿ, ಚೆನ್ನಾಗಿ ಮಾಡ್ತಾರೆ. ಉಪ್ಪಿನಕಾಯಿ ಅಂದರೆ ಲಕ್ಷ್ಮಿ ಇದ್ದಾಗೆ ಈ ಥರ ಒಂದು ಬಟ್ಟೆ ಕಟ್ಬಿಡ್ಬೇಕು, ಅಂದರೆ ಒಳಗೆ ಯಾವ ಹುಳನೂ ಹೋಗಬಾರ್ದು. ಸೊ ಈಗ ನಮ್ಮ ವೀಕ್ಷಕರಿಗೆ ಇದು ಉಪ್ಪಿನಕಾಯಿ ಬೇಕು ಅಂದರೆ ಸಿಗುತ್ತೆ. ವೀಕ್ಷಕರೇ ನೋಡಿ, ಅದ್ಭುತವಾದ ರೆಸ್ಪಾನ್ಸು. ನಮ್ಮ ಮನೇಲಿ ಮಾಡಿದ ಉಪ್ಪಿನಕಾಯಿಗೆ ನೋಡಿ, ಇಲ್ಲೆಲ್ಲ ರೆಡಿ ಆಗ್ಬಿಟ್ಟಿದೆ ಪ್ಯಾಕಿಂಗ್ ಮಾಡಿ. ಇನ್ನೂ ಪ್ಯಾಕಿಂಗ್ ಆಗ್ತಾ ಇದೆ. ಈಗಂತೂ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀವಿ. ಇವಾಗ ಆರ್ಡರ್ ಮಾಡೋರು. ಮುಂದಿನ ಬ್ಯಾಚಿಗೆ ರೆಡಿ ಮಾಡ್ತೀನಿ ನಾನು. ಮತ್ತೆ ಕಾಯಿ ತಂದು ಮತ್ತೆ ರೆಡಿ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತೀನಿ ನಾನು. ಉಪ್ಪಿನಕಾಯಿ ರೆಡಿ ಆಗ್ತದೆ. ಸೊ ಇವಾಗ ನೀವು ಮಾಡಬೇಕಾಗಿದ್ದಿಷ್ಟೇ, ನಂಬರ್ ಡಿಸ್ಪ್ಲೇ ಆಗ್ತದಲ್ಲ, ನೀವು ಕಾಲ್ ಮಾಡಿ ಆರ್ಡರ್ ಕೊಡಿ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.